ಸೊ ವೀಕ್ಷಕರೇ ಬನ್ನಿ ನೋಡೋಣ. ಸೊ ವಿಡಿಯೋ ಸೊ ವೀಕ್ಷಕರೇ ನೋಡಿ 0 ಇದೆ 11,700 ಕಾಣ್ತಾ ಇಲ್ಲ ಸರ್ ಇದು ಅದು ಬರೋದು ಏನು ಬರಲ್ವಾ? ಸೊ ವೀಕ್ಷಕರೇ ನೋಡ್ತಾ ಇದ್ದೀರಲ್ಲ 11 kg 700 ಇವತ್ತಿರೋದು 80 ರೂಪಾಯಿ ಸರ್. 80 ರೂಪಾಯಿ. ಸೊ ಯಾರಿಗುಂಟು ಯಾರಿಗಿಲ್ಲ 10 kg ಆವ್ರೇಜ್ ನಾವು ಲೆಕ್ಕ ಹಾಕೊಂಡ್ರು ಎಕರೆಗೆ 8 ಲಕ್ಷ. ಸೊ ಎಕರೆಗೆ 8 ಲಕ್ಷ ಅಂದರೆ ಲೆಕ್ಕ ಹಾಕೊಳ್ಳಿ. ನಾವು ಕೆಮಿಕಲ್ ಮಾಡಿ 20 kg ಬರುತ್ತೆ ಅಂದ್ಕೊಂಡವ್ರು ಯಾರು 20 kg ಮಾಡಿಲ್ಲ ಇವಾಗ. ಸೊ ನೋಡಿ ಇದು ಇನ್ನೊಂದು 11,500. ಸೊ 11,500. ಸೊ ಹಾಗಾಗಿ ಇನ್ನೂ 15 ಚಿಪ್ ಬರೋದಲ್ಲ, ಇನ್ನೂ ಕಟಿಂಗ್ ಬಂದಿಲ್ಲ. ಅದೆಲ್ಲ ಗ್ಯಾರಂಟಿ 15 kg ಮೇಲೆ ಬರುತ್ತೆ. ಅದನ್ನು ನಾವು ವಿಡಿಯೋ ಮಾಡೋಣ. ಒಂದು 20-30 ಮನೆ ಈಗ ಬಂದಿರೋದು ಅಷ್ಟೇ. ಈಗ ಇವಾಗ ಬಂದಿರೋದ್ರಲ್ಲಿ ಈ ಥರ ಇದೆ 11-12 kg ಪ್ಲಸ್ ಇನ್ನೂ ಬಲಿಬೇಕು. ನಾವು ವಿಡಿಯೋಗೋಸ್ಕರ ಮಾಡಿದ್ದೀವಿ, ವಿಡಿಯೋಗೋಸ್ಕರಗೆ ಅಂತ. ನೋಡ್ಬೋದು ಕ್ವಾಲಿಟಿ ಫಸ್ಟ್ ಕ್ಲಾಸ್ ಆಗಿದೆ, ಎಷ್ಟು ಚೆನ್ನಾಗಿ ಫ್ರೆಶ್ಶಾಗಿ ಕಾಣ್ತಾ ಇದೆ. ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ವೀಕ್ಷಕರೇ, ಕೆಮಿಕಲ್ ಮಾಡಿ ಇವಾಗೇನು 11 kg ಬರ್ತದೆ, ನಾವು 16 kg 18 kg ತೆಗೆಯೋದು ಕಷ್ಟ ಇದೆ ಇವತ್ತಿನ ದಿನ. ನಮ್ದ್ರಲ್ಲೂ 15 kg 16 kg ಬರುತ್ತೆ, 8 kg ಬರುತ್ತೆ. ಏನೇನು ಮಾಡ್ರೆ ಎಲ್ಲ ಕಡೆ ಒಂದೇ ಎಲ್ಲನೂ 15 kg ಬರುತ್ತೆ ಅಂದರೆ ಸುಳ್ಳು. ಎಲ್ಲ ಥರ ಬರುತ್ತೆ. ಸರಾಸರಿ ನಾವು ಹೇಳೋದು 10 kg ಸರ್, 10ರಿಂದ 12. ಹೋದ ವರ್ಷ ಅಲ್ಲ ನಾವು ಹೇಳಿದ್ದು 12ರಿಂದ 15 ಗ್ಯಾರಂಟಿ. ಅಲ್ಲ ಸರ್ 18 kg ಗಂಟಲು ಬಂದಿದೆಯಲ್ಲ. ಹೌದು ನಾನು ಹೇಳಲ್ಲ, ಅವರೇಜ್ ಇದು 10 kg ಬಂದ್ರು ನಮಗೆ ಮ್ಯಾಕ್ಸಿಮಮ್ ರೇಟು 30, 35, 40 ರೂಪಾಯಿ ಸಿಕ್ಕರು ನಮಗೆ ಕುಲ್ ಖುಷಿ ಸರ್. ಇವತ್ತಿನ ದಿನ 4 ಲಕ್ಷ ಅಲ್ಲ ಇವತ್ತು ಬಿಡಿ ರೈಸ್ ಮೊದಲನೇ ಕಟಿಂಗ್ ಹಂಗಾಗಿದೆ. ಇನ್ನೂ ಇಳುವರಿ 40 ರೂಪಾಯಿ ನಮ್ಮ ರೈತರು ಸಿಕ್ಕರು ಇದಕ್ಕೆ ರೈತರು ಪಾಸು ಪಾಸ್ ಅಲ್ವಾ. ಪಾಸ್ ಸರ್. ಸೊ ವೀಕ್ಷಕರೇ ನಾವೇನು ಸೆಪ್ಟೆಂಬರ್ ಅಕ್ಟೋಬರ್ ತುಂಬ ಇಂಪಾರ್ಟೆಂಟು. ಸೆಪ್ಟೆಂಬರ್ ಅಕ್ಟೋಬರಲ್ಲೇ ಏನಕ್ಕೆ ನಾಟಿ ಮಾಡಬೇಕು ಅಂದರೆ ನನ್ನ ಟಾರ್ಗೆಟ್ ಇರೋದು ರೈತರು ಮಾಮೂಲಿ ಇವಾಗ ಇಷ್ಟು 100 ವರ್ಷದಿಂದ ಹೆಂಗೆ ಮಾಡ್ಕೊಂಡು ಬಂದಿದ್ದೀರಿ ಅದಕ್ಕಿಂತ ಒಂದು ಸ್ವಲ್ಪ ಚೇಂಜಸ್ ಮಾಡಿಕೊಂಡ್ರೆ ಬಿಸ್ನೆಸ್ ಮೆನ್ಗಳಾಗಬೇಕು ರೈತರು. ಅಂದರೆ ಏನು ಯಾವ ಟೈಮ್ ಸ್ವಲ್ಪ ಚೇಂಜಸ್ ಮಾಡ್ಕೊಳೋದು ಅಷ್ಟೇ. ನಾನು ಹೇಳೋದು ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಮಾಡಿದಾಗ ನಮಗೆ ಕರೆಕ್ಟಾಗಿ ಹಬ್ಬದ ಟೈಮ್ ಬರುತ್ತೆ. ಸೊ ಯಾವಾಗ ಲಕ್ಷ್ಮಿ ಹಬ್ಬದಿಂದ August 15th ದಾಟಿದ್ರೆ ನಿಮಗೆ ಇನ್ನು ಕಂಟಿನ್ಯೂಸ್ ಹಬ್ಬಗಳೇ. ಸೊ ನಮಗೆ 70ರಿಂದ 100 ರೂಪಾಯಿ ಗ್ಯಾರಂಟಿ ಎಲ್ಲ ಕಟ್ಟಿಂಗು. ಇವಾಗ 1 ಎಕರೆ 4 ಕಟ್ಟಿಂಗ್ ಆದರೆ ಅರ್ಕೇಶ್ ಅವರೇ, 4 ಕಟ್ಟಿಂಗಲ್ಲೂ ನಮಗೆ ಏನು ಟಾರ್ಗೆಟ್ ಅಂದರೆ 60 ರೂಪಾಯಿಂದ ಹಿಡ್ದು 100 ರೂಪಾಯಿವರೆಗೂ ನಮಗೆ ಸಿಗಬೇಕು ಮ್ಯಾಕ್ಸಿಮಮ್. ಏನೋ ನಮ್ಮ ಸ್ಟಾರ್ ಚಾನಲ್ ಹೇಳ್ತಾರೆ ಅಂದ್ರೆ ಬರೀ 40 ರೂಪಾಯಿ ಸಿಕ್ಕರು ಸಾಕು ಅಂತ. ಇವಾಗ ಲಾಸ್ಟ್ ಟೈಮ್ ಇಲ್ಲೊಂದು ವಿಡಿಯೋ ಬರುತ್ತೆ ನೋಡಿ, 107 ರೂಪಾಯಿ ಸಿಕ್ಕಿತ್ತು ಆಕ್ಷನ್ಗೆ. ನಮ್ದೇ ತಗೊಂಡೋಗಿ ಆಕ್ಷನ್ಗೆ ಹಾಕಿದ್ದು 107 ರೂಪಾಯಿ. ದಿಲೀಪ್ ಅವ್ರದ್ದು ನೋಡಿರ್ಬೋದು. ಸೊ ಆ ಥರ ಲಕ್ ಬಂದರೆ ಆ ಥರ ಬರಲಿ, ಒಳ್ಳೇದೇ. ಬಟ್ ನಮ್ಮ ಟಾರ್ಗೆಟ್ ಸೆಪ್ಟೆಂಬರ್ ಅಕ್ಟೋಬರ್ ಸಾವಯವಲ್ಲಿ ಮಾಡಿದ್ರೆ ನಿಮಗೆ ಸರಾಸರಿ 12ರಿಂದ 15 kg. ಈ ಸತಿ ಸಿಕ್ಕಾಬಟ್ಟೆ ಮಳೆ ಬಿಸಿಲೇ ಇಲ್ಲ, ಹಂಗಾಗಿ 10ರಿಂದ 12 ಆವ್ರೇಜ್ ಇಟ್ಕೊಂಡು ಟೈಮಲ್ಲಿ ಪೂರ್ಣ ಬಿಸಿಲಾಯ್ತು, ಮಳೆ ತಿರ್ಗಾ ಮೋಡ ಕೌಚ್ಕೊಂಡದ್ದು 2 ತಿಂಗಳು. ಸೊ ನಮ್ಮ ಜನರಲ್ ನಮ್ದು ಆವ್ರೇಜ್ ಏನು ಬರುತ್ತೆ 12 kg ಅಂತ ಇಟ್ಕೊಂಡ್ರು, ವರ್ಸ್ ಕಮ್ ವರ್ಸ್ ಸಾರ್ ಹೇಳ್ದಂಗೆ 10 kg ಅಂತ ಇಟ್ಕೊಂಡ್ರು ನಿಮಗೆ ಆವ್ರೇಜ್ 6 ಲಕ್ಷದಿಂದ 8 ಲಕ್ಷ ಮಾಡ್ಬೋದು ಅಲ್ವಾ. ಅಲ್ಲ ನಮ್ಮ 40 ರೂಪಾಯಿ ಸಿಕ್ತು 4 ಲಕ್ಷ ಮಾಡ್ಬೋದು. ಇವತ್ತು ನಿಮ್ ಖರ್ಚು ಒಂದು 50,000 ರೂಪಾಯಿ ಬೀಳುತ್ತೆ. 50,000 ಅಷ್ಟೇ ಅಂದ್ರೆ ಗೆಡ್ಡೆದೆಲ್ಲ ಸೇರಿ. ಸೊ ಯಾಕೆ ಯಾವ ರೈತರು ನಮ್ಗೆ ಆತ್ಮಹತ್ಯೆ ಯಾಕೆ ಮಾಡ್ಕೊಬೇಕು? ಏನ್ ಮಾಡ್ಕೋಬೇಕು? ಸಾಲ್ಗಾರ ಯಾಕೆ ಆಗಲ್ಲ ಆಗಲ್ಲ. 100% ಫಾಲೋ ಮಾಡಿ ಕರೆಕ್ಟ್ ಆಗಿ ಮಾಡಿದ್ರೆ ಆಗತ್ತೆ ಸರ್. ರೈತನು ಕುಬೇರನೇ. ಖಂಡಿತ
ಮೇಂಟೆನೆನ್ಸ್ ಬಹಳ ಈಜಿ. ಅಲ್ಲ ಈ ಮಾತು ಒಪ್ಕೊಂತೀರಾ? ಒಪ್ಕೋತೀವಿ. 1 ಎಕರೆ ನಾವು ಮಾತಾಡ್ತಾ ಇದೀರಿ, 5 ಎಕರೆ 10 ಎಕರೆ ಮಾಡಿದ್ರೆ ಯಾವ ಸಾಫ್ಟ್ವೇರ್ ಇಂಜಿನಿಯರ್ಗೆ ಅಂತ ಏನ್ ಕಮ್ಮಿ ಇಲ್ಲ. ಯಾಕಂದ್ರೆ ನಾವು ರೈತರ ಮಕ್ಕಳು ಓದಿಲ್ಲ ಅಂತ ಹೆಣ್ಣು ಕೊಡ್ತಾ ಇಲ್ಲ ಇವತ್ತಿನ ದಿನ. ರೈತರ ಮಕ್ಕಳು ಅಂದ್ರೆ ನೋಡೋ ರೀತಿನೇ ಬೇರೆ. ನಾವು ಪಂಚೆ ಹಾಕೊಂಡೋದ್ರೆ ಯಾವ್ದೋ ಮಾಲಕ್ ಸೇರಿಸ್ಲಿಲ್ಲ. ನಾವು ಅದಕ್ಕೆ ನಾವ್ ಹೇಳೋದು ಸಾವಯವ ಮಾಡಿ ನಾವು ಫಿನಾನ್ಷಿಯಲಿ ಸ್ಟ್ರಾಂಗ್ ಆದ್ರೆ ನಮಗೆ ಸಲಾಮ್ ಹೊಡಿತಾರೆ ಜನ. ನಾವು ಕೋಟಿ ದುಡಿಬಹುದು. 10 ಎಕರೆ ಮಾಡಿದ್ರೆ ಎಲ್ಲಿಗೆ ಹೋಯ್ತು? 20 ಎಕರೆ ಮಾಡಿದ್ರೆ ಕೋಟಿ ಮೇಲೆ ದುಡಿಯಕ್ಕಾಗಲ್ವಾ? 1 ಎಕರೆ ನಾವ್ ಹೇಳ್ದಂಗ್ ಮಾಡಿ. ಇವಾಗ ಧೈರ್ಯ ಬಂದಿದೆ ಅವ್ರಿಗೂನು. ನೆಕ್ಸ್ಟ್ ಅಲ್ಲಿ 2 ಎಕರೆ ಮಾಡ್ತಾ ಇದಾರೆ. ಸೊ 1 ಎಕರೆ ಇದೆರಡು 4 ಎಕರೆ ಆಯ್ತು. 5 ವರ್ಷಕ್ಕೆ ಇವ್ರು 20 ಎಕರೆ ಮಾಡ್ತಾರೆ. ಕೋಟಿ ಮೇಲೆ ದುಡಿಬಹುದು, ಯಾಕಾಗಲ್ಲ? ಏನ್ ಯಂಗ್ಸ್ಟರ್ಸ್ ಎಲ್ಲ ನಮಗೆ ಮೇನ್ ಬೇಕಾಗಿರೋದು ಈ ತರ ಯಂಗ್ಸ್ಟರ್ಸ್ ಇಂಪಾರ್ಟೆಂಟ್ ನಮ್ಗೆ. ಯಾಕಂದ್ರೆ ನೆಕ್ಸ್ಟ್ ಅವರೇ ಕಲಿಬೇಕು, ಅವರಿಂದ ಅವ್ರಿಗಿಂತ ಚಿಕ್ಕವರು ಅವ್ರನ್ನ ನೋಡಿ ಕಲಿತಾರೆ. ಲೇಬರ್ಸ್ ಪ್ರಾಬ್ಲಮ್ ಕಡಿಮೆ ಆಯ್ತು ನಮ್ಗೆ. ಯಾಕಂದ್ರೆ ನಾವೇ ಮೊದಲು ಆ ಗೊಬ್ಬರ ಬಿಡ್ಬೇಕಾದ್ರೆ ಕಷ್ಟ, ಲೇಬರ್ಸ್ ಕಳೆದ್ದು ನಾವೇ ಬಿಡ್ಬೋದು, ಏನ್ ಸಮಸ್ಯೆ ಇಲ್ಲ. ಡ್ರಿಪ್ಪಲ್ ಬಿಟ್ಬಿಡ್ಬೋದು, ಊದ್ರು ಏನ್ ಸಮಸ್ಯೆ ಇಲ್ಲ ಬಿಡಿ ಸರ್. 1000 ಗಿಡ ಮೇಂಟೈನ್ ಮಾಡಕ್ಕೆ ನಮ್ಗೆ ಲೆಕ್ಕಾಚಾರ ಇಲ್ಲ. ಪಾಂಡವಪುರ ತಾಲೂಕು ಎಳ್ಳೆನಹಳ್ಳಿ ಅಂತ ಅನ್ನುವಂಥ ಗ್ರಾಮ, ಅದು ಒಂದು ಕಟಿಂಗ್ ಟೈಮ್ನಲ್ಲಿ ತಿರ್ಗಾ ಅಲ್ಲಿಗೂ ಕರ್ಕೊಂಡು ಹೋಗ್ತೀನಿ. ಯಾಕೆಂತ ಅಂದ್ರೆ ಈಗ ಅವರು ಇದು ಮಾಡಿರೋದು, ಅವರು ಒಂದು ವಿಡಿಯೋದಲ್ಲಿ ಹೇಳ್ತಾರೆ. ಏನು ಹೇಳ್ತಾರೆ ಅಂತಂದರೆ, ಈಗ ಇಲ್ಲಿ ಹೇಳಿದ್ರಲ್ಲ ಪಕ್ಕದವ್ರದೆಲ್ಲ ಹೊಂಟೋಗಿದೆ, ಒಂದೊಂದು ಎಲೆ ತರಕ್ಕೆ ಬಂದಿರೋದಕ್ಕೆ ತರಕ್ಕೆ ಬಂದ್ಬಿಡ್ತು ಅಂತಾರೆ. ಬ್ಯಾರ್ಯರ್ದೆಲ್ಲ ಏನಾಗಿದೆ ಅಂದರೆ ಬ್ಯಾರ್ಯರ್ದೆಲ್ಲ ಕಂಪ್ಲೀಟ್ ಹೋಗಿದೆ ಅಂತ. ಅಂದರೆ ಈ ವಾತಾವರಣಕ್ಕೆ ತಕ್ಕಂಥ ಅದು ಬರುತ್ತೆ. ಬಂದಮೇಲೆ ಈಗ ಅದ್ರಲ್ಲಿ ಕಂಟ್ರೋಲ್ ಆಗಿದೆ, ತುಂಬ ಚೆನ್ನಾಗಿದೆ ಅಂತ ತುಂಬ ಖುಷಿಯಿಂದ ಹೇಳ್ತಾರೆ. ರೈತರು ಖುಷಿಯಿಂದ ಹೇಳೋದೇ ಬೇಕಾಗಿರೋದು. ನಾವು ಹೇಳೋದೇನಪ್ಪ ಅಂದರೆ ಇದ್ರ ಮುಖಾಂತರದಲ್ಲಿ ಪ್ರತಿಯೊಂದು ಬೆಳೆಗೂ ಕೂಡ ಅಡಿಕೆ ಆಗ್ಬೋದು, ತೆಂಗಾಗ್ಬೋದು, ಬಾಳೆ ಆಗ್ಬೋದು, ಕಬ್ಬು ಆಗ್ಬೋದು, ತರಕಾರಿ ಆಗ್ಬೋದು, ಎನಿ ಕ್ರಾಪ್ಗೆ ನಾವು ಹೇಳಿದ ಪದ್ಧತಿಲಿ ಮಾಡಿ ಅದ್ದೂರಿ ರಿಸಲ್ಟ್ ಪಡಿತೀರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ರೈತರೇ, ನಾನು ಯಾವಾಗಲೂ ಹೇಳ್ದಂಗೆ ಚಾಲೆಂಜ್ ಬರೀ 1,500 ತಿಂಗಳ ಕನ್ಸಲ್ಟಿಂಗ್ ಆಗಿ ನಾವೇನು ಚಾರ್ಜ್ ಮಾಡ್ತೀರಿ ಅಷ್ಟರಲ್ಲೇ ನಾವು ಪ್ರತಿಯೊಂದು ಫಸ್ಟ್ ಸ್ಟೆಪ್ಪಿಂದ ಫಾಲೋ ಮಾಡಿ. ಅರ್ಜೆಂಟ್ ಮಾಡಬೇಡಿ. ಅರ್ಜೆನ್ಸಿ ಇಸ್ ದಿ ಫಸ್ಟ್ ಸ್ಟೆಪ್ ಫಾರ್ ಫೇಲ್ಯೂರ್. ಸೊ ಫೇಲ್ಯೂರ್ ಇಸ್ ದಿ ಫಸ್ಟ್ ಸ್ಟೆಪ್ ಫಾರ್ ಸಕ್ಸಸ್. ಸೊ ಹಾಗಾಗಿ ಎಷ್ಟೇ ಸೋತಿದ್ರು ನಾವು ಪದ್ಧತಿ ಫಾಲೋ ಮಾಡಿ, ನಾನು ಗ್ಯಾರಂಟಿ ಕೊಡ್ತೀನಿ. ಸ್ವಲ್ಪ ವಿವರಣೆ ಕೊಡಿ ಸರ್. ಹೇಳಿ ಸರ್. ಏನಿಲ್ಲ, ಏನಪ್ಪಾ ಅಂದ್ರೆ ಸೋಲು ಗೆಲುವಿನ ಮೆಟ್ಟಲು ಅಂತ ಅನ್ಬಿಟ್ಟು ನಾವೀಗ ಒಂದೇ ಸಾರಿ ಸೋತ್ಬಿಟ್ಟು ಅಂತ ಅನ್ಬಿಟ್ಟು ನೆಲ ಕಚ್ಚೋದ್ ವಿಷ ತಗೊಳ್ಳೋದ್ ಬೇಡಿ. ತಿರ್ಗಾ ಗೆಲುವು ಸಿಗ್ತದೆ ಅಂತ ಅನ್ಬಿಟ್ಟು ಯಾವ ರೀತಿ ಉಣ್ಮೆ ಬಂದ್ಮೇಲೆ ಅಮಾಸೆ ಬರುತ್ತೆ, ಅಮಾಸೆ ಕತ್ಲೆ ಅಂದ್ಬಿಟ್ಟು ಎದ್ರಕೊಂಡು ಹೊಡೋದು ಬೇಕಾಗಿಲ್ಲ, ಮತ್ತೆ ಉಣ್ಮೆ ಬಂದೇ ಬರುತ್ತೆ ಅಂತ ಅನ್ನೋಂಥ ಆತ್ಮವಿಶ್ವಾಸದಿಂದ ಮುನ್ನುಗ್ಗಿ ಎಲ್ಲ ಬೆಳೆನೂ ಕೂಡ ಸಕ್ಸಸ್ ಆಯ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ತೆ ಸರ್, ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ ಎಲ್ರಿಗೂ ನಮಸ್ಕಾರ. ಕಿರಣ್ ಪ್ರಕಾಶ್ ಮಾತಾಡೋದು ಫಸ್ಟ್ ಫೌಂಡೇಶನ್ ಇಂದ. ಸೊ ಇಲ್ಲಿ ಪ್ಲಾಟ್ ಬಗ್ಗೆ ನೀವು ಆಲ್ರೆಡಿ 2-3 ವಿಡಿಯೋ ನೋಡಿರ್ತೀರಾ. ಸ್ಟಾರ್ಟಿಂಗಿಂದಾನು ನಾವು ಸಾವಯವ ಮಾಡ್ಕೊಂಡೇ ಬಂದಿದ್ದೀರಿ, 100% ನ್ಯಾಚುರಲ್. ಸೊ ಇನ್ನೊಂದ್ಸತಿ ಹೊಸೊಬ್ರಿಗೆ ಒಂದು ಇಂಟ್ರೊಡಕ್ಷನ್ ಕೊಟ್ಬಿಡೋಣ. ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಸರ್. ಅರ್ಕೇಶ್ ಅವರೇ, ನಮ್ಮ ಹೊಸೊಬ್ರು ನೋಡ್ತಾ ಇರೋರೆ ವೀಕ್ಷಕರಿಗೆ ನಿಮ್ಮ ಪರಿಚಯ ಕೊಡಿ. ಹಾಂ ಸರ್. ಇದು ಘಟವಡಿಪುರ ಗ್ರಾಮ ಅಂತ, ಕವಳಂದೆ ಹೋಬಳಿ, ನಂಜನಗೂಡು ತಾಲೂಕು, ಮೈಸೂರು ಜಿಲ್ಲೆ. ನಮ್ಮ ಹೆಸರು ಅರ್ಕೇಶ್ ಮೂರ್ತಿ ಅಂತ. ಸೊ ಹೇಗೆ ಗೊತ್ತಾಯ್ತು ಸರ್ ನಿಮಗೆ ನಮ್ಮ ಬಗ್ಗೆ? ಯೂಟ್ಯೂಬ್ಲಿ ನೋಡ್ಕೊಂಡೇ ಮಾಡಿದ್ದೆ. ಯೂಟ್ಯೂಬಲ್ಲಿಂದ ನಮಗೆ ಫೋನ್ ಮಾಡಿದ್ರಿ? ಮಾಡಿದೆ ಸರ್. ಸರಿ. ಸೊ ಎಷ್ಟು ತಿಂಗಳಿಂದ ಇದು ಸ್ಟಾರ್ಟ್ ಮಾಡಿದ್ದು ಸರ್? ಸ್ಟಾರ್ಟಿಂಗಿಂದ ಇದು ನಿಮ್ಮದೇ ಮಾಡಿರೋದು ಸರ್. ಸ್ಟಾರ್ಟಿಂಗಿಂದ ಮೊದಲನೇ ತಿಂಗಳಿಂದ. ಸೊ ಎಷ್ಟು ಡೋಸ್ ಹಾಕಿದ್ದೀರಾ? 10 ಡೋಸ್ ಹಾಕಿದ್ದೀನಿ. ಸ್ಪ್ರೇ ಏನು ಮಾಡಿದ್ರಿ? 4 ಸ್ಪ್ರೇ ಮಾಡಿದ್ದೀನಿ. 4 ಸ್ಪ್ರೇ ಮಾಡಿದ್ದೀರಾ. ಯಜಮಾನ ನಮಸ್ತೆ. ನಮಸ್ಕಾರ ಸರ್. ಸೊ ನಿಮ್ಮ ಹೆಸರು ಎಲ್ಲ ನಿಮ್ಗೂ ಪರಿಚಯ ಕೊಡಿ. ನನ್ನ ಹೆಸರು ಪ್ರಕಾಶ್ ಅಂತ ಹೇಳಿ, ಗ್ರಾಮ ಪಂಚಾಯತಿ ಸದಸ್ಯರು, ನಮ್ಮ ಘಟವಾಡಿಪುರ, ನಂಜನಗೂಡು ತಾಲೂಕು, ಮೈಸೂರು ಜಿಲ್ಲೆ. ನಿಮ್ಮ ಹೆಸರು ಸರ್? ಸರ್ ಮನೋಜ್ ಅಂತ. ಮನೋಜ್, ಯಾವೂರಿಂದ? ಕರಹಳ್ಳಿ, ಅರವೆ ಹೋಬಳಿ, ಚಾಮರಾಜನಗರ ತಾಲೂಕು. ಏನು ಬೆಳೀತಾ ಇದ್ದೀರಾ? ಬಾಳೆ ಹಾಕಿದ್ದೀವಿ ಸರ್. ಯಾವುದು ಕೆಮಿಕಲ್ಲ ನ್ಯಾಚುರಲ್ಲ? ನಾ ಕೆಮಿಕಲೇ ಮಾಡ್ತಿದ್ದು, ಇವಾಗ ನ್ಯಾಚುರಲ್ ಆಗಿ ಇವಾಗ 1 ಡೋಸ್ ಕೊಟ್ಟಿದ್ದೀವಿ ಸರ್. ನಮ್ದು ಇವಾಗ ಉಪಯೋಗಿಸ್ಬೇಕಂತ ಸ್ಟಾರ್ಟ್ ಮಾಡಿದ್ದೀರಾ? 1 ಡೋಸ್ ಹಾಕಿದ್ದೀವಿ. ಗಂಗಾಧರ್ ಅವರೇ ನಮಸ್ಕಾರ ಸರ್. ನಮಸ್ತೆ. ಸೊ ಇವಾಗ ನಾವೆಲ್ಲ ಇಲ್ಲಿ ಲಾಸ್ಟ್ ಟೈಮು ಪ್ರೋಗ್ರಾಮ್ ಮಾಡಿದ್ರಿ. ಹೌದು. ಸೊ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಫಸ್ಟು ಸ್ಟಾರ್ಟಿಂಗಿಂದ ಇವ್ರು ಮಾಡ್ಕೊತ ಬಂದರು. ಆಮೇಲೆ ನಾವೊಂದು 6 ತಿಂಗಳು ಆದಮೇಲೆ ಒಂದು ಇಲ್ಲಿ ಪ್ರೋಗ್ರಾಮ್ ಮಾಡಿದ್ರಿ. ಒಂದು 50-70 ಜನ ಬಂದಿದ್ರು. ಸೊ ಇವ್ರನ್ನ ನೋಡಿ ಇಲ್ಲೇ ಎಷ್ಟೊಂದು ಜನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನೀವು ಇದ್ರಿ ಅವತ್ತು? ನಾವು ಕಂಟಿನ್ಯೂ ಮಾಡ್ಕೊಂಡ್ ಬಂದಿದ್ದೀರಾ. ನಿಮ್ದು ನೇಂದ್ರ. ಸೊ ಹೇಗ್ ಬಂತು ಸರ್ ನಿಮ್ದು? ಚೆನ್ನಾಗಿ ಭೂಮಿ ಏನಂತ ಮೊದಲು ಅಷ್ಟು ಶ್ರೇಷ್ಠ ಇಲ್ಲ. ಅದು ನೀವು ಹೇಳದ ಪ್ರಕಾರ ನಾವು ಸೆಣಬು ಎಲ್ಲ ಹೊಡೆದು ಮಾಡಿದ್ರೆ ಇನ್ನೂ ನಮ್ಗೆ ವೆಯ್ಟ್ ಬರೋದು. ಈಗ ಆಲ್ರೆಡಿ ಈಗ ನಾವು ಅದನ್ನ ನಮ್ಗೆ 1 ಡೋಸ್ ಮಾತ್ರ ನಾನು ಇದು ಕೊಟ್ಬಿಟ್ಟಿದ್ದೆ, ಯಾವುದು ಕೆಮಿಕಲ್. ತದನಂತರ ಸ್ಟಾರ್ಟಿಂಗ್ ಅಲ್ಲಿ, ತದನಂತರ ನೀವು ಹೇಳಿದ ಮೇಲೆ ಅದನ್ನ ನಾನು ಈಗ ನನ್ನ ಪೂರ್ತಿ ನಾನು ನಿಮ್ದೇ 9 ಟ್ರಿಪ್ ಅದನ್ನೇ ಕೊಟ್ಟಿದ್ದೀನಿ. ಇವತ್ತಿನ ವೇರಿಯೇಷನ್ ನಮ್ದು ಚೆನ್ನಾಗಿ ಬಂದಿದೆ. ಈಗ ಆಲ್ರೆಡಿ ಒಂದು 9.5 kg ನಿಂತಿದೆ.
56 ರೂಪಾಯಿ ಬೆಲೆ ಕೊಟ್ಟಿದ್ದೀವಿ. ಓಕೆ. ಸೊ ಗಂಗಾಧರ್ ಅವರೇ, ಸರ್ ಇವಾಗ ಎಸ್ಪೆಷಲಿ ನಂಜನಗೂಡು, ಗುಂಡ್ಲುಪೇಟೆ ನಗರ ಸಿಕ್ಕಾಬಟ್ಟೆ ಎಲ್ಲ ಕಡೆ ಇದು ಏಲಕ್ಕಿ ಬೆಳೆಯೋದೇ ಬಿಟ್ಬಿಟ್ಟಿದ್ದಾರೆ ಕೊಳ್ಳೇಗಾಲದಿಂದನೂ. ಸೊ ಏನು ಉದ್ದೇಶ ಅಂದ್ರೆ ಕೆಮಿಕಲ್ ಮಾಡಿ 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 ಭೂಮಿ ಫಲವತ್ತತೆ ಇಲ್ಲ. ಏನ್ ರೋಗಕ್ಕೆ ಎಷ್ಟು ಸ್ಪ್ರೇ ಹೊಡೆದ್ರು ಹೋಗ್ತಾ ಇಲ್ಲ. ಸಿಕ್ಕಾಬಟ್ಟೆ ಪನಾಮ ಸಿಗಟೋಕ ನಿಮ್ದು ಅದೇ ಪ್ರಾಬ್ಲಮ್ ಆಗಿ. ಸೊ 6 ತಿಂಗಳು 7 ತಿಂಗಳು ತುಂಬಾ ಚೆನ್ನಾಗಿತ್ತು. ಇವಾಗ ಆಲ್ಮೋಸ್ಟ್ ಇನ್ನೇನು ಹೊಟ್ಟೆ ಹೋಯ್ತು ಅಂದಾಗ ಇವಾಗ ನೀವು ಆರ್ಗ್ಯಾನಿಕ್ ಮಾಡ್ತಾ ಇದ್ದೀರಾ. ಏಕೆಂದ್ರೆ ಲಾಸ್ಟ್ ಅಲ್ಲಿ ಗೊನೆ ಕಡಿಯುವಂತ ಟೈಮಲ್ಲಿ ನಿಮ್ಗೆ ರೋಗ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ ಎಷ್ಟೋ ಜನ ಏನ್ ಮಾಡ್ತಾರೆ ಅಂದ್ರೆ ಗೊನೆ ಕಡಿಯಕ್ಕಿಂತ ಮುಂಚಿತವಾಗಿ ತುಂಬಾ ಚೆನ್ನಾಗಿ ಬಂತು ಕೆಮಿಕಲ್ ಅಲ್ಲಿ ಅಂತ ಹೇಳ್ತಾರೆ. ಆಮೇಲೆ ಸಿಗೋಟೋಕ ಬಂದ್ಮೇಲೆ ನಮ್ಮ ಹತ್ರಕ್ಕೆ ಬರ್ತಾರೆ. ನಾವು ಕೂಡ ಒಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ. ಏನಪ್ಪಾ ಅಂತಂದ್ರೆ ಯಾರೇ ಕೆಮಿಕಲ್ ಯೂಸ್ ಮಾಡಿರ್ಲಿ, ಏಕೆಂತಂದ್ರೆ ಸ್ಟಾರ್ಟಿಂಗಲ್ಲೇ ಕೆಲವರೆಲ್ಲ ಏನು ಮಾಡ್ತಾರೆ ಅಂದರೆ ಈ ಸಾರಿ ಕೆಮಿಕಲ್ ಮಾಡ್ಬಿಟ್ಟಿದ್ದೀನಿ ಸ್ಟಾರ್ಟಿಂಗಿಂದ ಮಾಡ್ತೀನಿ ಅಂತ ಹೇಳ್ತಾರೆ. ತಿರ್ಗಾ ಮತ್ತೆ ಕೆಮಿಕಲ್ಗೆ ಹೋಗಿ ತಿರ್ಗಾ ಭೂಮಿ ಹಾಳು ಮಾಡಿಕೊಂಡು ನಿಮ್ಮ ಇಳುವರಿನೂ ಕೂಡ ಯಾಕೆ ಕಡಿಮೆ ಮಾಡ್ಕೊತೀರಿ? ಅದ್ರ ಬದಲಿಗೆ ಎಲ್ಲಿ ಕೆಮಿಕಲ್ ಈಗ ನೀವು 1 ಸಾರಿ ಕೊಟ್ಟಿರ್ಬೋದು, 2 ಸಾರಿ ಕೊಟ್ಟಿರ್ಬೋದು, 3 ಸಾರಿ ಕೊಟ್ಟಿರ್ಬೋದು, 4 ತಿಂಗಳ ಗಂಟೆ ಕೊಟ್ಟಿರ್ಬೋದು, ಅಥವಾ 6 ತಿಂಗಳ ಗಂಟೆ ಕೊಟ್ಟಿರ್ಬೋದು. ಗೊನೆ ಕಡಿಯುವಂಥ ಟೈಮೇ ಆಗಲಿ ನೀವು ಕೆಮಿಕಲ್ನ ಅಲ್ಲಿಗೆ ಸ್ಟಾಪ್ ಮಾಡಿ. ಸ್ಟಾಪ್ ಮಾಡಿಬಿಟ್ಟು ನಾವು ಹೇಳ್ದಂಗೆ ಕೇಳಿದ್ರೆ ಯಾವಾಗ ನಮ್ದು ಏನು ಈಗ ನೀವು 1 ಸಾರಿ ಕೊಟ್ಟಿದ್ರಿ ಅಂತ ಹೇಳಿ ನೀವು, ಯಾಕೆಂದ್ರೆ ನಿಮ್ಮ ಅನುಭವದ ಪ್ರಕಾರನೇ ಕೆಮಿಕಲ್ ಕೊಟ್ಟ ಮೇಲೆ ನೀವು ತಿರ್ಗಾ ಕೊಡ್ಬೋದು ಆಗಿತ್ತಲ್ವಾ ಮತ್ತೆ ಕೆಮಿಕಲ್? ನಮ್ಮ ಮಾತಿನ ನಂಬಿಕೆ ಮೇಲೆ ನೀವೇನ್ ಮಾಡಿದ್ರೆ ಮತ್ತೆ ಸ್ಟಾರ್ಟ್ ಮಾಡೋದಕ್ಕೆ ಈಗ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು, ತುಂಬಾ ಸಂತೋಷ ಆಗಿದೆ. ಯಾಕೆಂದ್ರೆ ನಾನು ಹೇಳೋದು ಎಲ್ಲಾ ರೈತರುಗಳಿಗೂ ಈ ಮೂಲಕ ಏನ್ ಹೇಳ್ತೀನಿ ಅಂತ ಅಂದ್ರೆ, ನಾವು ಕೆಮಿಕಲ್ ಮಾಡಿದ್ರು ಕೂಡ ಸರಿ ಸರ್ ನಾವು ಮುಂದಕ್ಕೆ ಬದಲಾವಣೆ ಮಾಡ್ಕೊಂಡು ನಾವ್ ಹೇಳ್ದಂಗೆ ನೀವು ಕೇಳ್ತು ಅಂತ ಅಂದ್ರೆ ಇರೋದ್ರೊಳಗಡೆ ಉತ್ತಮವಾದ ಇಳುವರಿ ಬಂದು ಮತ್ತೆ ನಿಮ್ಗೆ 2 ರಿಂದ 3 ಕೂಳೆಯನ್ನ, ಏಲಕ್ಕಿ ಆದ್ರೆ 5 ರಿಂದ 6 ಕೂಳೆ, ಸರಿ ಸರ್, ನೇಂದ್ರ ಆದ್ರೆ 2 ರಿಂದ 3 4, ಪಚ್ಚಬಾಳೆ ಆದ್ರೂ ಅಷ್ಟೇನೆ, ರೋಬಸ್ಟ್ ಅನ್ನು ನಾವೇನ್ ಹೇಳ್ತೀವೋ ಅದಕ್ಕೂ ಕೂಡ G9 ಅದನ್ನು ಕೂಡ 3 ರಿಂದ 4 ಬೆಳೆನ ಮಾಡ್ಬೋದು. ನೀವು ಕೆಮಿಕಲ್ಲೇ ಮಾಡಿರಿ, ಏನ್ ತೊಂದ್ರೆ ಇಲ್ಲ, ನಾವ್ ಹೇಳ್ದಂಗೆ ಕೇಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಸೊ ವೀಕ್ಷಕರೇ, ಇವಾಗ ಯಾವಾಗ್ಲೂ ಸೀಸನ್ ಮತ್ತೆ ಪ್ರತಿ ವರ್ಷ ಒಂದೊಂದ್ ತರ ಬರುತ್ತೆ. ನಮ್ದು ಹಾಕಿದ ತಕ್ಷಣ ಏನ್ ಮ್ಯಾಜಿಕ್ ಆಗ್ಬಿಡಲ್ಲ. ಭೂಮಿ ತುಂಬಾ ಇಂಪಾರ್ಟೆಂಟ್. ನಾವೇನೇ ನಿಮಗ್ ಪದ್ಧತಿ ಹೇಳಿದ್ರು ನಾವೇನು ಗಿಡಕ್ಕೆ ಔಷಧಿ ಕೊಡ್ತಾ ಇಲ್ಲ. ನಾವು ಭೂಮಿನ ರಿಜುವಿನೇಟ್ ಮಾಡ್ತಾ ಇದೀರಿ. ಭೂಮಿ ಯಾವಾಗ ಫಲವತ್ತತೆ ಆಗುತ್ತೆ ಅದಕ್ಕೆ ಸಿಗೋಂತ ಮ್ಯಾಕ್ರೋ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಕರೆಕ್ಟ್ ಆಗಿ ಸಿಕ್ಕಿದ್ರೆ ಯಾವುದೇ ಕಾರಣಕ್ಕೂ ನಿಮಗೆ ಲಾಸ್ ಆಗಲ್ಲ. ತುಂಬಾ ಒಳ್ಳೆ ಇಳುವರಿ ಚೆನ್ನಾಗಿ ಬಂದೇ ಬರುತ್ತೆ, ಖರ್ಚು ಕಮ್ಮಿ. ಯಾಕಂದ್ರೆ ಇವಾಗ 1 ಲಕ್ಷ ಖರ್ಚು ಮಾಡಿದ್ರು 10 kg ಬರ್ತಾ ಇಲ್ಲ ಅವರೇಜ್. ನೇಂದ್ರ ಏಲಕ್ಕಿ ಆದ್ರೂ ಅಷ್ಟೇ ನಿಮ್ ಭಾಗದಲ್ಲಿ 1 ಲಕ್ಷ ಖರ್ಚು ಮಾಡ್ತಾರೆ. ಇನ್ನ ಕೇರಳದವ್ರು 1.5 ಲಕ್ಷ ಖರ್ಚು ಮಾಡ್ತಾರೆ. ಸೊ ಅಂದ್ರೂ 10 kg ಬರ್ತಾ ಇಲ್ಲ. ನಾನ್ ಹೇಳೋದು 15 ರಿಂದ 20 ಸಾವಿರ ರೂಪಾಯಲ್ಲಿ ನಾವ್ ಏನ್ ಹೇಳೋ ಪದ್ಧತಿ ಮಾಡಿದ್ರೆ 10 kgನೇ ಬರ್ಲಿ. ಮೊದಲನೇ ವರ್ಷ ಇವಾಗ ಭೂಮಿ ಹಾಳಾಗಿರೋದ್ರಿಂದ ವೀಕ್ಷಕರೇ, ದಯವಿಟ್ಟು ಯಾರೇ ಇವಾಗ ಬನಾನಾ ಸೀಸನ್ ಯಾವಾಗ ನೀವು ನವೆಂಬರ್ ತನಕನೂ ಹಾಕ್ಬೋದು, ನೇಂದ್ರ ಆಗ್ಲಿ ಏಲಕ್ಕಿ ಆಗ್ಲಿ, ದಯವಿಟ್ಟು ಆದಷ್ಟು ಬೇಗ 25 kg ಸೆಣಬು ಡಯಾಂಚ 2 ಸೇರಿ, ಇಲ್ಲ ಡಯಾಂಚ ಸಿಗ್ಲಿಲ್ಲ ಅಂದ್ರೆ ಸೆಣಬೆ 25 kg, ಸೆಣಬ್ ಸಿಗ್ಲಿಲ್ಲ ಅಂದ್ರೆ ಡಯಾಂಚ 25 kg. ಅದ್ರ ವಿಡಿಯೋ ಬರುತ್ತೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿ ಬರುತ್ತೆ. ಅದ್ರ ಬಗ್ಗೆ ಅದೇ ತರ ಫಾಲೋ ಮಾಡಿ. ಹಸಿರೆಲೆ ಗೊಬ್ಬರ ಮಾಡ್ಕೊಂಡೇ ದಯವಿಟ್ಟು ನೀವು ಯಾವುದೇ ಕಾರಣಕ್ಕೂ ನೀವು ಮಾಡಿದ್ದಲ್ಲಿ ಯಾವುದೇ ಕಾರಣಕ್ಕೂ ಫೇಲ್ಯೂರ್ ಆಗಲ್ಲ. ಸೊ ಪ್ರತಿಯೊಂದು ನಾವು ವಿಡಿಯೋ ತೋರಿಸ್ತಾ ಇದ್ದೀರಿ. ಫಲವತ್ತತೆ ಇದ್ರೆ ಮಾತ್ರ ನಿಮ್ಗೆ ಇಳುವರಿ. ಸೀಸನ್ ಮೇಲೆ ನಾವೇನು ಮ್ಯಾಜಿಕ್ ಮಾಡೋಕ್ಕಾಗಲ್ಲ. ಒಂದೊಂದು ವರ್ಷ ಒಂದೊಂದು ಥರ ಸೀಸನ್ ಇರುತ್ತೆ. ಈ ವರ್ಷದಲ್ಲಿ ಏನಂದ್ರೆ ಇಲ್ಲಿ 60% ಕೆಮಿಕಲ್ ಮಾಡಿದವ್ರದ್ದು ಮುಗ್ದೇ ಹೋಗಿದೆ. ಏನ್ ಸರ್? 60% ಭಾಗ ನಿಮಗೆ ಪನಾಮ ಸಿಗಟೋಕ ಬಂದು ಹೊಟ್ಟೆ ಹೋಗಿದೆ. ಸೊ ಹಾಗಾಗಿ ಒಂದು ಭಾಗ ಅದು. ಇಲ್ಲಿ ನಮಗೆ ರೋಗ ನಿರೋಧಕ ನೋಡಿ, ಆರ್ಗ್ಯಾನಿಕ್ ಮಾಡಿದ ತಕ್ಷಣ, ನ್ಯಾಚುರಲ್ ಫಾರ್ಮಿಂಗ್ ಮಾಡಿದ ತಕ್ಷಣ ರೋಗನೇ ಬರಲ್ಲ ಅಂದ್ರೆ ಸುಳ್ಳು. ಬರುತ್ತೆ, ಎಲ್ಲ ರೋಗನೂ ಬಂದ್ರೂ ರೋಗ ನಿರೋಧಕ ಶಕ್ತಿ ಚೆನ್ನಾಗಿದ್ದಾಗ ನಿಮಗೆ ಅದೇ ಗಿಡನೇ ಕ್ಲಿಯರ್ ಮಾಡ್ಕೊಳುತ್ತೆ ರೋಗನ. ಇವಾಗ ಸಿಗೋಟೋಕ ನಿಮ್ಮಲ್ಲೂ ಬಂದಿತ್ತು, ಎಲ್ಲ ಸ್ಪ್ರೇ ಮಾಡಿ ಕಂಟ್ರೋಲ್ ಮಾಡಿದಿರಿ, ನೋಡ್ಬೋದು. ಸೊ ಅಂದ್ರೂ ನಮ್ಗೆ ಇಳುವರಿ ಬಂದಿದೆ. ಎಸ್ಪೆಷಲಿ ಈ ಸೀಸನ್ ಅಲ್ಲಿ ಏನಾಗಿದೆ ಅಂದ್ರೆ ಸಿಕ್ಕಾಬಟ್ಟೆ ಮಳೆ. ಬಿಸಿಲುಗಾಲದಲ್ಲಿ ಎಲ್ಲ ತುಂಬಾ ಬಿಸಿಲಲ್ಲಿ ಮಳೆ ಇಲ್ಲದೆ ಸೊರಗ್ತು. ಇವಾಗ ತುಂಬಾ ಜಾಸ್ತಿ ಮಳೆ ಆಯ್ತು, ಹೆಚ್ಚು ಕಮ್ಮಿ 2 ತಿಂಗಳು ಬಿಸಿಲೇ ಇಲ್ಲ, ಬರೇ ಮೋಡ. ಈಗ ಸ್ವಲ್ಪ ಬಿಸಿಲು. ಹಾಗಾಗಿ ನಾನು ಹೇಳೋದೇನು ಅಂದ್ರೆ ಆ ವರ್ಷದ್ದು ಇವಾಗ ಎಲ್ಲಾ ಕಡೆ ಸರ್ ಯಾವ್ದೋ ಕಾಲದಲ್ಲಿ 20 kg ಏಲಕ್ಕಿ ಬೆಳೆದಿದೆ ಅಂತ ನೀವು ಕಂಪೇರ್ ಮಾಡಬೇಡಿ. ಈ ವರ್ಷ ನಿಮ್ಮ ಸುತ್ತಮುತ್ತ 50 ಎಕರೆಯಲ್ಲಿ ಹೆಂಗಿದೆ ನೋಡ್ಕೊಳ್ಳಿ. ಅದಕ್ಕಿಂತ ಚೆನ್ನಾಗಿರ್ಬೇಕು ಈ ಪರಿಸ್ಥಿತಿ. ಅಂದ್ರೆ ಈ ವರ್ಷ ಈ ತರ, ಮುಂದಿನ ವರ್ಷ ಒಂಥರ, ಹಿಂದಿನ ವರ್ಷ ಒಂಥರ. ಸೊ ಈ ವರ್ಷದಲ್ಲಿ ಏನು ವಾತಾವರಣ ಇದೆ ಅಕ್ಕಪಕ್ಕ ಒಂದು 50 ಎಕರೆ 50 ಕಿಲೋಮೀಟರ್ ಹೇಳಿ ಸರ್ ನೀವು. ಕೆಮಿಕಲ್ ಮಾಡ್ತಾ ಇರೋರ್ದು ಆಗ್ಲಿ ಆರ್ಗ್ಯಾನಿಕ್ ಆಗ್ಲಿ ಏನ್ ಕಂಪೇರ್ ಮಾಡ್ತೀರಾ?
ಸುಗಟಾಗ ಬಂದು ಎಲ್ಲ ಹೋಗಿದೆ ಸರ್. ಅಲ್ಲ ಸಿಗೋಟಕ ಅಂತ ಅಲ್ಲ, ಮೊದಲು ಎಲ್ಗಂಟೆ ಚೆನ್ನಾಗಿತ್ತು, ಎಲ್ಲ 6 ತಿಂಗಳು ಚೆನ್ನಾಗಿತ್ತು. 6 ತಿಂಗಳಾದ್ಮೇಲೆ ರೋಗ ಬಂದು ಹೋಗಿದೆ ಸರ್. ಹೊಟ್ಟೆ ಹೋಯ್ತಾ? ಎಷ್ಟು ಪರ್ಸೆಂಟ್? ಒಂದು ಕಾಲ್ ಭಾಗ ಹೋಗಿದೆ ಸರ್. ಅದು ಕಂಟಿನ್ಯೂ ಮಾಡಿದ್ರೆ ಇನ್ನ ಮಿಕ್ಕಿದ್ದು ಹೋಗ್ತಾ ಇತ್ತು. ಹೋಗ್ತಾ ಇತ್ತು. ಸೊ ಇವಾಗ ಸ್ಟಾರ್ಟ್ ಮಾಡಿದ್ದೀರಾ ನಮ್ದು? ನಿಮ್ದು ಒಂದು ಡೋಸಸ್ ಕೊಟ್ಟಿದ್ದೀನಿ ಸರ್. 1 ಡೋಸೇಜ್ ಕೊಟ್ಟಿದ್ರಿ. ಹಾ. ಖಂಡಿತ. ರಾಕೇಶ್ ಅವರೇ, ಈ ಸುತ್ತಮುತ್ತ ಏನ್ ಪರಿಸ್ಥಿತಿ ಇದೆ ನಿಮ್ಮ ಊರು ಸುತ್ತಮುತ್ತ? 50 ಕಿಲೋಮೀಟರ್ ನೀವು ಲೆಕ್ಕ ಹಾಕಿದ್ರೆ ಹಾಂ ಸರ್. ಕೆಮಿಕಲ್ ಮಾಡಿದವ್ರದ್ದು ಮಾಮೂಲಿ ಸರ್ ಅವ್ರದ್ದು 7 kg 8 kg ಗೊನೆ ಬರ್ತಾ ಇದೆ. 7-8 ಬಂದಿದೆ. ಪ್ಲಸ್ ರೋಗ ಸರ್. ಸೊ ಲಕ್ಷ ಖರ್ಚು ಮಾಡಿದ್ರು ವಾಸಿ ಆಗ್ತಾ ಇಲ್ಲ ರೋಗ. ಏನ್ ಯಜಮಾನ್ರೆ, ನಿಮ್ಮೂರಲ್ಲಿ ನೀವು ಇವಾಗ ಏನ್ ನಾವೇನ್ ಮುಚ್ಚು ಮರ ಇಲ್ಲ, ಎಲ್ಲ ಏನಿದೆ ಅದನ್ನ ಸತ್ಯ ಇವಾಗ ಹೇಳದಲ್ಲ. ಈಗ ನೇಂದ್ರ, ಈಗ ನಾನೇ ಇನ್ನೊಂದು ಒಂದು ಭೂಮಿನಲ್ಲಿ ನಾನು ನೇಂದ್ರ ಬೆಳೆದಿದ್ದೆ, ಪೂರ್ತ ಕೆಮಿಕಲ್ ಯಾಕೆ ಬೆಳೆದಿದೆ. 5 kg ಬಂತು, 6 kg ಬಂತು, 3 kg ಬಂತು. ಆದ್ರೆ ನಿಮ್ದು ಇವತ್ತು ನಾನು ಕೊಟ್ಟನಲ್ಲಿ ಇವತ್ತು 240 ಗೊನೆಯಲ್ಲಿ 9 ಗೊನೆ ಮಾತ್ರ ಸೆಕೆಂಡ್ಸ್ ಬಂದಿದೆ. ಇನ್ನು 232 ಗೊನೆನೂ ಬೇರೆ ಜಮೀನು ನಾನು ಕೆಮಿಕಲ್ ಮಾಡಿರೋದಕ್ಕೂ ಇವತ್ತು ನಿಮ್ಗೆ ಮಾಡೋದಕ್ಕೂ ವೇರಿಯೇಷನ್ ನನಗಾಗಿದೆ. ಮತ್ತೆ ಜೊತೆಗೆ ಇವತ್ತು ನನಗೆ 40ರಿಂದ 45 ರೂಪಾಯಿ ಬಿದ್ದಿದೆ ಒಂದು ಗಿಡಕ್ಕೆ. ಸರಿ, ಅದು ಇನ್ನೊಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ. ನೀವು ಹೇಳೋದಕ್ಕೆ ನನಗೆ ಈಗ ಏನ್ ನೀವು ಕೆಮಿಕಲ್ ಅಲ್ಲಿ ಮಾಡಿರ್ತೀರೋ, ಹೌದು ಸರ್. ಯಾಕೆಂದ್ರೆ ಅದನ್ನು ಇದನ್ನು ಟ್ಯಾಲಿ ಮಾಡಿದಾಗಲೇ ನಿಮ್ಗೆ ಅದರೆಲ್ಲ ಅನುಭವ ಗೊತ್ತಾಗೋದು. ಈಗ ನೀವು ಅದನ್ನು ಮಾಡಿ ಇದನ್ನು ಮಾಡಿದಿರಿ ಸರ್. ಆ ಮಾಡೋದಕ್ಕೆ ಈಗ ಯಾವತ್ತಕ್ ಬರ್ಬೇಕು ಅನ್ಸುತ್ತೆ? ನಾನು ನಿಮ್ಮದಕ್ಕೆ ಬರ್ಬೇಕು ಈಗ. ಒಂದು ಎರಡನೇ ವಿಚಾರ ಏನಪ್ಪಾ ಅಂತಂದ್ರೆ ನೋಡಿ, ಈಗ ನಮ್ದು ತಿಂದೋರ್ಗೆ ಆರೋಗ್ಯ ಕೊಟ್ಟಂಗಾಯ್ತು. ಹೌದು ಸರ್. ಭೂಮಿ ತಾಯಿ ಉಳಿಸ್ದಂಗಾಯ್ತು. ಸಾಲಗಾರ ಸಾಲ ಆಗೋದು ಕಮ್ಮಿ ಆಯ್ತು. ಮತ್ತೆ ವ್ಯವಸಾಯ ಖರ್ಚು ಕಡಿಮೆ ಆಯ್ತು. ಅದೇ ಖರ್ಚು ಕಡಿಮೆ ಆಗಿದೆ, ಆದಾಯನೂ ಜಾಸ್ತಿ ಆಗಿದೆ. ಹೌದು ಸರ್. 2-3 ಕಡೆಯಿಂದ ಅನುಕೂಲ ಆಗಿದೆ. ಭೂಮಿ ತಾಯಿ ಉಳಿತು, ನಾವು ಉಳ್ಕೊಂಡು ಈಗ ಸ್ಪ್ರೇ ಮಾಡ್ಬೇಕಾದ್ರೆ ಕೆಮಿಕಲ್ ಮೈ ಮೇಲೆಲ್ಲ ಬೀಳುತ್ತೆ. ಹೌದು ಸರ್. ಅವಾಗ ತಿರ್ಗಾ ನಾವು ಹಾಸ್ಪಿಟ್ಲ್ ಹೇಳಿದ್ವಲ್ಲ ಹೆಲ್ಮೆಟ್ ಹಾಕೊಂಡು ಹೊಡಿಯೋದು ಅಂತ. ಹೇಳಿ ಕೆಮಿಕಲ್ ಸ್ಪ್ರೇ ಮಾಡ್ಬೇಕಾದ್ರೆ ಹೆಲ್ಮೆಟ್ ಹಾಕೊಂಡು ನೋಡಿದೀನಿ ಸರ್. ಸೊ ಮೈ ಮೇಲೆ ಬಿದ್ರೆ ಏನಾಗುತ್ತೆ? ವಿಷ. ಸೊ ಅದು ಗಿಡಕ್ಕೆ ಅಲ್ದೆ ಭೂಮಿಗೂ ಬೀಳುತ್ತೆ ಸರ್. ಹೆಲ್ಮೆಟ್ ಅದು ಬಿದ್ದಿರೋದೇ ಸ್ಮೆಲ್ ಹೋಗಿಲ್ಲ ಹೆಲ್ಮೆಟ್ ಅಲ್ಲಿ. ಹೆಲ್ಮೆಟ್ ಸ್ಮೆಲ್ ಹೋಗೋದಿರ್ಲಿ, ನಮಗೆ ಎಷ್ಟು ವಿಷಕಾರಿ ಆಯ್ತು. ಮಾಡಿದೀವಿ, ಅದನ್ನ ಸೋಪಾಗಿ ತೊಳೆದ್ರು ಸ್ಮೆಲ್ ಹೋಗಿಲ್ಲ. ಆರೋಗ್ಯವಾದಂತ ಫುಡ್ ಕೊಟ್ಟಂಗಾಯ್ತು. ಕೆಮಿಕಲ್ ತಿನ್ಸೋದ್ರ ಬದಲಿಗೆ ನಮ್ಮಲ್ಲಿ ಏನಪ್ಪಾ ಅಂದ್ರೆ ಖರ್ಚು ಕಡಿಮೆ ಆಗುತ್ತೆ, ಆದಾಯನೂ ಜಾಸ್ತಿ ಆಗುತ್ತೆ. ಪ್ರತಿ ತಿಂಗಳು 20,000 25,000 ಮೇಂಟೈನ್ ಮಾಡ್ಬೇಕಾಯ್ತು. ಪ್ರತಿ ಒಂದು ಡೋಸ್ ಕೊಡ್ಬೇಕಾದ್ರೆ ನಾವು ಅದನ್ನ 3 ತಿಂಗಳು ಡೋಸ್ ಕೊಟ್ಟು ಕೆಮಿಕಲ್ ಕೊಡ್ಬೇಕಾದ್ರೆ 25-30,000 ಮಾಡ್ಬೇಕಾಯ್ತು. ಕೇವಲ ಇವತ್ತು 3,500 4,000 ರೂಪಾಯಿ ಪ್ರತಿ ತಿಂಗಳು ನಮಗೆ ಅನುಕೂಲ ಇರುತ್ತಲ್ಲ. ಅದು ಒಂದು ಅನುಕೂಲ ನಿಮ್ಗೆ. ಯಾಕಂದ್ರೆ 5,000 ರೂಪಾಯಿ ನಮ್ ಲೆಕ್ಕಕ್ಕೆ ಬರಲ್ಲ. 30,000 ರೂಪಾಯಿ ಹೊಂದಿಕೆ ಮಾಡ್ಬೇಕಾದ್ರೆ ಬಹಳ ಕಷ್ಟ. 3 ತಿಂಗಳು ಒಂದ್ಸರಿ 5,000 ರೂಪಾಯಿ ನಮ್ ಲೆಕ್ಕಕ್ಕೆ ಬರಲ್ಲ. ಇವಾಗ ನೀವು 1 ಲಕ್ಷ ಖರ್ಚು ಮಾಡಿದ್ರು ಮುಂಚೆ ಬರ್ತಾ ಇದ್ದಂಗೆ ಇಳುವರಿ ಇಲ್ಲ, ರೋಗ ಜಾಸ್ತಿ. ವೀಕ್ಷಕರೇ, ನಾನು ಯಾವಾಗಲೂ ಚಾಲೆಂಜ್ ಮಾಡ್ತಾ ಇದ್ದೀನಿ, ಇದು ಕಂಪನಿ ಅಲ್ಲ, ಇದೊಂದು ಸಾವಯವ ಕೃಷಿ ಸಂಘ. ಇದು ನಾವು ನಮ್ಮ ತಾಯಿಗೆ ಕ್ಯಾನ್ಸರ್ ಆಗಿದ್ದಕ್ಕೆ ನಾನು ಈ ಫೀಲ್ಡ್ಗೆ ಬಂದೆ. ಸೊ ಲಕ್ಷಾಂತರ ಜನಕ್ಕೆ ಇವತ್ತಿನ ದಿನ ಕ್ಯಾನ್ಸರ್ ಆಗ್ತಾ ಇದೆ. ಏನಕ್ಕಂದ್ರೆ ನಮ್ಮ ಲೈಫ್ ಸ್ಟೈಲು, ನಾವು ಮಾಡ್ತಿರೋ ಊಟ ಎಲ್ಲದರಲ್ಲೂ ವಿಷ. ಹೌದು. ಸೊ ಯಾವಾಗ ನಾವು ತಿನ್ನಿದಲ್ಲಿ ವಿಷ ಇದೆ, ನಮ್ಮ ಇಮ್ಯೂನ್ ಸಿಸ್ಟಮೇ ಸ್ಟ್ರಾಂಗ್ ಇಲ್ಲ. ಸೊ ನಾವು ಅದನ್ನ ನಾನು ಗೊತ್ತಾದ್ಮೇಲೆ ನಾವು ಇದಕ್ಕೆ ಏನಾದ್ರು ಮಾಡ್ಲೇಬೇಕು ಅಂತ ಇವಾಗ ಗಂಗಾಧರ್ ಅವ್ರ ತಾಯಿಯವ್ರಿಗೂ ಕ್ಯಾನ್ಸರ್ ಆಗಿತ್ತು. ಯೋಗೇಶ್ ನೋಡಿದೀರಾ, ನಮ್ಮ ಸ್ನೇಹಿತರು, ಅವ್ರ ತಾಯಿನೂ ಕ್ಯಾನ್ಸರ್ ಆಗಿ ತೀರ್ಕೊಂಡ್ರು. ಸೊ ನಾವೆಲ್ಲ ಒಂದ್ ಕಡೆ ಏನಕ್ಕೆ ಬರ್ತಾ ಇದೀರಿ ಅಂದ್ರೆ ನಮಗೆ ಗೊತ್ತು ನಮ್ಮ ತಾಯಿ ಲಾಸ್ಟ್ 21 ದಿನ ಹೆಂಗ್ ಸಫರ್ ಮಾಡಿದಾರೆ ನನಗೆ ಗೊತ್ತು. ಸೊ ಹಾಗಾಗಿ ಅದೇ ನನಗೆ ಒಂದು ಶಕ್ತಿ. ಸೊ ಆ ಶಕ್ತಿಯಿಂದ ಇವಾಗ ನಾನು ಮುಂದೆ ಹೋಗ್ತಾ ಇದ್ದೀನಿ. ಈಗ ಆ ಶಕ್ತಿಯಿಂದ ನೀವು ಅನೇಕ ರೈತರಿಗೆ ಒಳ್ಳೇದು ಮಾಡ್ತಾ ಇದ್ದೀರಿ. ಇದನ್ನ ನಿಮಗೆ ನಾವು ಯಾವ ರೀತಿ ಕೃತಜ್ಞತೆ ಹೇಳ್ಬೇಕು ಅಂದ್ರೆ ಅಷ್ಟು ಸುಲಭ ಅಲ್ಲ, ಹೇಳ್ತೀನಿ ಕೇಳಿ. ಅದು ಬಹಳ ಮುಖ್ಯ. ಇಲ್ಲ, ಕೃತಜ್ಞತೆ ನಾವು ಭೂಮಿ ತಾಯಿ ಸೇವೆ ಮಾಡ್ತಾ ಇದೀವಿ, ನಮ್ಮ ತಾಯಿ ಸೇವೆ ಮಾಡ್ತಾ ಇದೀವಿ ಅನ್ನುವಂತ ಭಾವನೆ ನಮ್ಮಲ್ಲಿ ಇದೆ ಸರ್. ಇದ್ರು ಆದ್ರೂ ಇವತ್ತು ಎಷ್ಟು ಅನುಕೂಲ ಆಗ್ತಾ ಇದೆ ರೈತರಿಗೆ. ಈಗ ಅನೇಕ ಈಗ ಹೇಳದ್ನಲ್ಲ, ರೋಗ ನಿರೋಧಕ ಶಕ್ತಿ ಈಗ ಇದಿಲ್ಲ. ಈಗ ಎಲ್ಲಕ್ಕೆಲ್ಲ ಭೂಮಿ ಕೊಡುತ್ತೆ. ಈಗ ನಾವು ಈಗ ಒಂದ್ಸಾರಿ ಮಾಡಿದೀವಿ. ಈಗ ಅದೇ ಭೂಮಿ 4 ವರ್ಷ ಮಾಡಿದ್ಮೇಲೆ ಆಟೋಮೆಟಿಕ್ ಅದು ಇನ್ನೂ ಚೆನ್ನಾಗುತ್ತೆ. ಭೂಮಿ ಚೆನ್ನಾಗುತ್ತೆ. ಯಾಕೆಂತಂದ್ರೆ ಎಷ್ಟೋ ಜನ 10 ಎಕರೆ ಮಾಡೋದನ್ನ ಬರೀ 2 ಎಕರೆ ಮಾಡೋದು ಸಾಕು. ಆಮೇಲೆ ಎಷ್ಟೋ ಜನ ಈಗ ನಮ್ಮ ಸಾವಯವ ಕೃಷಿ ಮಾಡ್ಬೇಕಾದವರು ಕೆಲವರೆಲ್ಲ ಹೇಳ್ತಾರೆ, ಸಾವಯವ ಕೃಷಿ ಅಂತ ಹೇಳ್ದೆ ಇಟ್ಕೆ ಅಥವಾ ನೈಸರ್ಗಿಕವಾಗಿ ಮಾಡ್ತೀವಿ ಅಂತ ಇಟ್ಕೆ ಆಗುದೇ ಇಲ್ಲ, 4 ವರ್ಷ 5 ವರ್ಷ ಮಾಡೋಕೆ ಆಗಲ್ಲ. ಯಾಕೆಂತಂದ್ರೆ ನಮ್ಮ ಮಾತನ್ನ ಕೇಳುವಷ್ಟು ವ್ಯವಧಾನನೂ ಕೂಡ ಅವ್ರಿಗಿರಲ್ಲ. ಯಾಕೆಂತಂದ್ರೆ ನಿಜ ಸತ್ಯ ಅದು. ನಾವು ನೈಸರ್ಗಿಕವಾಗಿ ಮಾಡ್ತೀವಿ ಅಥವಾ ಸಾವಯವ ಜೀವಾಮೃತ ಎಲ್ಲಾನು ಮಾಡ್ತೀವಿ ಅಂದಾಗ ನಿಜ ನಿಧಾನಕ್ಕೆ ಅದು ಡೆವಲಪ್ ಆಗುತ್ತೆ. ಇಲ್ಲೇನಪ್ಪಾ ಅಂತ ಅಂದ್ರೆ ನೀವು ಫರ್ಟಿಲೈಸರ್ ಕೊಡೋದ್ಕಿಂತಲೂ ಕೂಡ ಚೆನ್ನಾಗಿ ಬರುತ್ತೆ ಸರ್.
ಯಾಕೆಂದ್ರೆ ಕಾಯಿ ಬಹಳ ತುಂಬಾ ಸೈನಿಂಗ್ ಬರುತ್ತೆ. ಸೈನಿಂಗ್ ಬರ್ತಾ ಇದೆ. ಹೌದು, ಸೈನಿಂಗು ಬರುತ್ತೆ, ಎಲ್ಲ ಗಿಡನೂ ಚೆನ್ನಾಗಾಗುತ್ತೆ, ನಾವು ಚೆನ್ನಾಗ್ತೀವಿ, ರೈತರು ಚೆನ್ನಾಗ್ತಾರೆ. ನಾನು ಹೇಳೋದೇನಪ್ಪಾ ಅಂದ್ರೆ ರೈತ ಬೆನ್ನೆಲುಬು ಅಂತ ಹೇಳ್ತಾ ಇದೀವಿ, ಆದ್ರೆ ಅವ್ನ ಬೆನ್ನು ಮೂಳೆನ ಮುರಿತಾ ಇದಾರೆ. ಆ ಕೆಲಸ ಆಗದ್ಬೇಡಿ, ಇದು ರೈತ ಉದ್ಧಾರ ಆಗ್ಲಿ. ಆಗ್ತಾರ ಸರ್, ಆಗ್ತಾರೆ, ಖಂಡಿತ ಆಗ್ತಾರೆ. ನಿಮ್ಮನ್ನೆಲ್ಲ ಫಾಲೋ ಅಪ್ ಮಾಡ್ಬಿಟ್ರೆ ಖಂಡಿತ ಆಗ್ತಾರೆ. ನಾವ್ ಹೇಳಿದ ಪದ್ಧತಿಲಿ ಮಾಡ್ಕೊಂಡು ಹೋಗ್ಲಿ, ಅವ್ರು ತುಂಬಾ ಒಳ್ಳೇದಾಗುತ್ತೆ ಅಂತ ಹೇಳಕ್ ಇಷ್ಟಪಡ್ತಾರೆ.